ಸರ್ ಕಾವ್ಯ ಆಡ್ದ ಸರ್ ಗಿಲ್ಲಿಂದ ಇದ್ದು ಕಾವ್ಯ ಇವಾಗ 2 ದಿನಕ್ಕೆ ಬಿಟ್ಟು ಬೇಡ ಅಂತ ಮಾತಾಡಬೇಡ ಅಂತ ಗಿಲ್ಲಿ ಸ್ವಲ್ಪ ಬಿಡ್ಬೇಕು. ಇವಾಗ ಕಾವ್ಯ ಹೇಳ ಮೇಲೆ ಗಿಲ್ಲಿ ಅವನ ಹೋಗ್ಲೇಬಾರ್ದು, ಬಿಟ್ಟಾಕ್ಬಿಟ್ಟು ಅವ್ನ ಆಟ ಅವ್ನು ಆಡ್ಬೇಕು. ಸರ್ ಈ ವಾರ ಧ್ರುವನ್ ಬರ್ಬೋದು. ಧ್ರುವಂತೆ ಬರಬೇಕು. ಅವನೇ ಬಗಿಟ್ಟು ಮಂಗಳೂರು ಅಂತಾನೆ ಬೆಂಗಳೂರು ಮಾತಾಡ್ತಾನೆ, ಅವನೇ ಬಗಿಟ್ಟು. ಇನ್ನ ಈಗ ಸೂರಜ್ ಮತ್ತೆ ರಾಶಿಕಾ ಸ್ಟಾರ್ಟಿಂಗ್ ಲವ್ ಸ್ಟೋರಿ ಚೆನ್ನಾಗಿತ್ತು, 3 ದಿವಸಕ್ಕೆ ಬ್ರೇಕಪ್ ಮಾಡ್ಕೊಂಡ್ರು. ಏನು ಸರ್ ಅವನು ಬಾಡಿ ನೋಡ್ಬಿಟ್ಟು ಅವಳು ಇಷ್ಟಪಟ್ಟದ್ದು, ಬಾಡಿ ನೋಡಿ ಇಷ್ಟಪಟ್ಟದ್ದು, ಗುಣ ಒಳ್ಳೇದು, ಬಾಡಿ ನೋಡಿ ಇಷ್ಟಪಟ್ಟದ್ದು. ಇವಾಗ ಹುಡುಗಂದು ವಾತಾವರಣ ಗೊತ್ತಾದ ಮಗರೆ ಇವನು ಕಸ ಸುರಿದ್ರೆಲ್ಲ ಇದು ಮಾಡಿ ಅವನಿಗೆ ಇಷ್ಟು ಅಷ್ಟೇಜ್ ಆಯಿತು, ಅದರಿಂದ ಇವರು ಬ್ಯಾಕಪ್ ಮಾಡೋದು ಅಷ್ಟೇ. ಓಕೆ, ಮಾಡು ಮೊನ್ನೆ ಎಲ್ಲರಿಗೂ ಬಕೆಟ್ ಗ್ಯಾಂಗ್ನ ನಾಮಿನೇಟ್ ಮಾಡಿದಂತ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ನೀನು ಕಾರಣ ಕೊಟ್ಟು ತಪ್ಪಾಗಿರ್ಬೋದು, ನಾಮಿನೇಟ್ ಮಾಡಿ ಸರಿಯಾಗಿದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮಗೆ ಏನಿರ್ತದೆ ಸರ್? ಅವನು ಕರಾಟೆ ಮಾಡೋಣ ಸರ್, ಅವನು ಕರಾಟೆ ಮಾಡೋನೆ. ಆದರೆ ಇವರಿಂದ ಸುಮ್ಗೆ ವಾತಾವರಣ ಜಗಳ ಮಾಡ್ಕೊಂಡ್ರು ಅಷ್ಟೇ. ಕ್ಯಾಪ್ಟನ್ಸಿ ಹೇಗೆ ಮಾಡ್ತಿದ್ದಾರೆ? ಮೊನ್ನೆ ಜಾಹ್ನವಿ ಹೇಳಿದ್ರು ಮಗನ ಕೈಲಿ ಮಾಣಿಕೆ ಕೊಟ್ಟಂಗಾಗಿದೆ, ಕ್ಯಾಪ್ಟನ್ಸಿ ಕೊಡಬಾರ್ದಿತ್ತು. ಇಲ್ಲ ಸರ್, ಅಷ್ಟು ಜನ ಬಿಗ್ ಬಾಸ್ ಒಳಗೆ ಬಂದಿದ್ರು, ಅಷ್ಟು ಜನ ಇದ್ದು 6 ಜನದಿಂದ ಒಬ್ಬನಿಗೆ ಸೇವ್ ಮಾಡೋಣ ಅಂದರೆ ಅವರು ಜನದ್ದು ತಿಳುವಳಿಕೆ ನೋಡ್ಕೋಬೇಕು. ಅವರು ಜನರ ತೀರ್ಪು ಮುಂದೆ ಎಲ್ಲ ಜನರ ತೀರ್ಪು ಮುಂದೆ ಯಾರು ತೀರ್ಪು ಇಲ್ಲ ಸರ್. ಕಾವ್ಯ ಆಡ್ದ ಸರ್ ಗಿಲ್ಲಿಂದ ಇದ್ಲು ಕಾವ್ಯ ಇವಾಗ 2 ದಿನಕ್ಕೆ ಬಿಟ್ಲು ಬೇಡ ಅಂತ ಮಾತಾಡಬೇಡ ಅಂತ ಗಿಲ್ಲಿ ಸ್ವಲ್ಪ ಬಿಡ್ಬೇಕು. ಇವಾಗ ಕಾವ್ಯ ಹೇಳ ಮೇಲೆ ಗಿಲ್ಲಿ ಅವನ ಹೋಗ್ಲೇಬಾರ್ದು, ಬಿಟ್ಟಾಕ್ಬಿಟ್ಟು ಅವ್ನು ಆಟ ಅವ್ನು ಆಡಬೇಕು. ಬರ್ರಿ ಕಾವ್ಯ ಕಾವು ಅನ್ಕೊಂಡು ಹೋಯ್ತಾನೆ ಅವನು, ಬರ್ರಿ ಅವನು ಅದೇ ಅವ್ನು ಬಿಟ್ಟಾಕ್ಬಿಟ್ಟು ಸ್ವಲ್ಪ ಹೊಡೆದು ನೋಡ್ಬೇಕು, ಆಟ ಆಡ್ಬೇಕಷ್ಟೇ. ಈಗ ಗಿಲ್ಲಿ ಕಾವ್ಯ ಬಿಟ್ಟರೆ ಗಿಲ್ಲಿ ಮುಂದೆ ಬರ್ತಾಳೆ ಅಂತಲ್ಲ ನಿಮ್ಮ ಪ್ರಕಾರ? ಹ್ಞೂ ಸರ್, ಕಾವ್ಯ ಜೊತೆ ಬಿಟ್ಟಾಕ್ಬಿಟ್ರೆ ಗಿಲ್ಲಿ ಬರ್ತಾನೆ ನಂಬರ್ 1ಗೆ. ಇನ್ನೂ ನೀವು ಹೇಳ್ತಾರೆ ಕಾವ್ಯನೇ ಬಿಟ್ಬಿಡ್ಬೇಕು ಗಿಲ್ಲಿ ಅಂತ? ಕಾವ್ಯ ಬಿಟ್ಬಿಡ ಸರ್, ಟ್ಯಾಲೆಂಟ್ ಚೆನ್ನಾಗಿದೆ ಕಾವ್ಯ. ಇವಾಗ ಹೇಳ್ತಾರೆ ಬಿಗ್ ಬಾಸ್ ಹೇಳ್ತಾರದು ಕಾವ್ಯಿಂದ ಗಿಲ್ಲಿ ಅಂತ ಹೇಳೋದು. ಫಸ್ಟ್ ಇದ್ದು ಗಿಲ್ಲಿಂದ ಕಾವ್ಯ ಇದ್ರು, ಇವಾಗ ಹಂಗಿಲ್ಲ, ಇವಾಗ ಕಾವ್ಯಿಂದ ಗಿಲ್ಲಿ ಅಂತ ಹಂಗೆ ಬಂದ್ಬಿಡ್ತೀವಿ ಇವಾಗ ಎಲ್ಲ ಪೂರ್ತಿ. ಮನೆ ಜನ ಹಂಗೆ ಮ್ಯಾನಿಪುಲೇಟ್ ಮಾಡ್ತಾರೆ. ಓಕೆ, ಇನ್ನು ರಘು ಗೌಡರು ಹೇಗೆ ಆಡ್ತಾರೆ, ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅವ್ರ ಬಗ್ಗೆ? ಸರ್ ರಘು ಅವರು ತುಂಬ ತಾಳ್ಮೆ ಆಡ್ತಾರೆ, ಅವ್ರಿಗೆ ತುಂಬ ತಾಳ್ಮೆಯಿಂದ ತುಂಬ ಚೆನ್ನಾಗಿ ಅವ್ರು ಆಟ ಆಡ್ತಾರೆ. ಅವರು ಆಟ ಆಡ್ತಾರೆ ಸರ್. ಧನುಸ್ಸು ಆಡ್ತಾರೆ ಸರ್, ಅವನಿಗೆ ಪರವಾಗಿಲ್ಲ. ಆಮೇಲೆ ಕಾಕ್ರ ಸುಧೀರು ಆಡ್ತಾರೆ ಸುಮಾರಾಗಿ. ಸುಧೀರ್ ಮೇಲೆ ಒಂದು ದೊಡ್ಡ ಆರೋಪ ಇದೆ, ಹೊರಗಡೆ ಎಲ್ಲ ಫುಲ್ ಸೌಂಡ್ ಮಾಡ್ತಿದ್ರು, ಮನೆಗೆ ಒಂದು ಸೈಲೆಂಟ್ ಆಗಿದ್ದಾರೆ. ಸರ್ ಹೊರಗಡೆ ಎಲ್ಲ ತುಂಬ ಸೌಂಡ್ ಮಾಡ್ಕೊಬಂದರು, ಅದು ಅಂತಂತ ಇದರಲ್ಲೆಲ್ಲ ಆಡ್ಕೊಬಂದರು. ಇವಾಗ ಒಳಗಡೆ ಅಂದರೆ ನೇಮಿತ ಇರ್ತಾರಲ್ಲ ಸರ್, ನೇಮಿತ ಇರ್ತಾರೆ, ಹಂಗೆ ಹಿಂಗೆ ಅಂದ್ಬಿಡ್ತಾರೆ. ಜಾಸ್ತಿ ಅಶ್ವಿನಿ ಮೇಡಮ್ ಅವ್ರಿಂದನೇ ತಿರ್ತಾರೆ, ಅವ್ರಿಂದನೇ ಇರ್ತಾರೆ. ಅವ್ರು ಸಿಕ್ಕಿವಲ್ಲ ಅವ್ರು ಯಾರು ಅವನಿಗೆ ಕಾಲು ಮುರಿದೋಗೈತೆ, ಕೈ ಮುರಿದೋಗೈತೆ ಅಂತ ಹೇಳ್ತಾರಲ್ಲ, ಅದರಿಂದ ಒಂದು ಸ್ವಲ್ಪ ಅವ್ನು ಆಟ ಆಡೋಕ್ಕೆ ಹೋಗಲ್ಲ. ಅದರಿಂದ ಸುದ್ದಿ ಏನಾರು ಈ ವಾರ ಹೊರಗಡೆ ಬರ್ಬೋದು ಅನಿಸಿದ? ಸುದ್ದಿ ಸರ್ ಇನ್ನೂ ಬರೋಕ್ಕೆ ಚಾನ್ಸ್ ಇಲ್ಲ, ನೋಡಬೇಕು. ಇನ್ನೊಂದು 2 ವಾರ ಇರ್ತಾನೆ. ಮಾತ್ರ ಇವನು ಬರ್ತಾನೆ, ಮಾತ್ರ ಧ್ರುವಂತ ಬಂದ್ಬಿಡ್ತಾನೆ ಸರ್. ಅವನೇ ಬರ್ಬೇಕಾದ್ರೆ ಅವನೇ ಬಗಿಟ್ಟು. ಓಕೆ, ನಿನ್ನೆ ರಿಷಾ ಮತ್ತೆ ರಾಶಿಕಾ ಗೌಡ ಕಿತ್ತಾಡ್ಬಿಟ್ರು. ಒಳ್ಳೆ ಬಸ್ ಸ್ಟ್ಯಾಂಡಲ್ಲಿ ಕಿತ್ತಾಡ್ತಾರಲ್ಲ, ನಲ್ಲಿ ನೀರು ಕೆಲವರು ಹೊರಗಡೆ ಲೋಕಲಲ್ಲಿ ಕಿತ್ತಾಡ್ತಾರಲ್ಲ, ಆ ಲೆವೆಲ್ ಕಿತ್ತಾಡಿದ್ರು. ಹೇಗೆ ಅನಿಸ್ತದೆ? ಬಿಗ್ ಬಾಸ್ ಇಲ್ಲ ಬೇರೆ ಶೋ ಅನ್ಕೋಬಿಟ್ರ ಸರ್? ಇದು ಫಿಶ್ ಮಾರ್ಕೆಟ್ ಥರ ಆಗ್ಬಿಟ್ಟಿದೆ ಅಲ್ಲಿ ಫಿಶ್ ಮಾರ್ಕೆಟ್ ಥರ ಆಗ್ಬಿಟ್ಟಿದೆ ಅದು ಬರೀ ಗಲಾಟೆ. ಯಾವುದಿದ್ರೆ ಯಾವ್ದಾರ ಟ್ಯಾಕ್ ಬಡಿಸೋ ಗಲಾಟೆ. ಇವಾಗ ಯಾವುದೋ ಒಂದು ಹಗ್ಗ ಜುಗ್ಗದಲ್ಲಿ ಒಳಗಡೆ ನುಗ್ಗಿ ಅದು ಹೊಡೆಯೋದು ಮಡಿಕೆ ಹಂಗೆಲ್ಲ ಮಾಡಲ್ಲ, ಅದೆಲ್ಲ ಹೊಡೆದ್ರು, ಅದರಿಂದ ಗೆದ್ದರು. ಆ ಬಿಗ್ ಬಾಸು ಏನೋ ಟಾಪ್ ಕೊಟ್ಟರು, ಟಾಪಿಂದ ಅದು ಕ್ಯಾನ್ಸಲ್ ಆಗೋಯ್ತು. ಕ್ಯಾನ್ಸಲ್ ಆಗಿಬಿಟ್ಟು ಅವ್ರವ್ರ ಗಲಾಟೆ ಆಗ್ಬಿಟ್ಟು ಇದಾಗ್ಬಿಟ್ಟಿದೆ. ಒಳ್ಳೆ ಫಿಶ್ ಮಾರ್ಕೆಟ್ ಆಗ್ಬಿಟ್ಟಿದೆ ಅದು. ಬಿಗ್ ಬಾಸ್ ಅನ್ನೋದೇ ಒಂದು ಫಿಶ್ ಮಾರ್ಕೆಟ್ ಇವಾಗ ಹಂಗೆ ಇರೋದು. ಇವಾಗ ಬರೀ ಗಲಾಟೆ. ಏನು ಗಲಾಟೆ? ಇವಾಗ ಮೊದಲು ಹನುಮಂತ ಅವರೆಲ್ಲ ಇದ್ರಲ್ಲ, ಹೆಂಗೆ ತುಂಬ ಚೆನ್ನಾಗಿ ಆಟ ಆಡಿದ್ರು. ಬರೀ ಇದರಲ್ಲಿ ಮಾತ್ರ ಗಲಾಟೆ ಅಷ್ಟೇ. ಒಂದು ಸ್ವಲ್ಪ ಗಿಲ್ಲಿ ಇರೋದಕ್ಕೆ ಬಿಗ್ ಬಾಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಗಿಲ್ಲಿ ಇಲ್ಲ ಅದು ಇಲ್ಲ ಬಿಗ್ ಬಾಸ್ ಬಿಗ್ ಬಾಸ್ ಅದು ಎಲ್ಲ ಬಂದ್ ಮಾಡಿಬಿಟ್ಟಿರೋ. ಓಪನ್ ಆಯ್ತು ಇನ್ನು ಪುನಃ. ಗಿಲ್ಲಿಂದ ಏನಾರು ಆಗಿರ್ಬೋದು, ಜನಸಂಖ್ಯೆ ಜಾಸ್ತಿ ಆಗಿಬಿಟ್ಟು ನೋಡಿದ್ರೆ ಚೆನ್ನಾಗಿದೆ. ಮಾತ್ರ ಇವರು ಇದು ಮಾಡ್ತಾರೆ ಅಷ್ಟೇ. ರಕ್ಷಿತಾ ನಿನ್ನೆ ಒಂದು ಅಂದರೆ ಯಾರನ್ನ ಉಳಿಸ್ಕೋಬೇಕು ಅನ್ನೋದಲ್ಲಿ ರಘುನ ಮತ್ತೆ ಅದೊಂದು ರಕ್ಷಿತಾ ಮಾಡಿ ತಪ್ಪು. ಜೊತೆಯಲ್ಲೇ ಇದ್ದು ಅವನ ಜೊತೆಯಲ್ಲೇ ಇದ್ದು ಬೆನ್ನು ಚೂರಿ ಆಗ್ಬಿಟ್ಲು ಅವಳು. ಒಂದೇ ತಪ್ಪು ಮಾಡಿದ ಅವಳಿಗೆ. ಬೆನ್ನು ಚೂರಿ ಆಗ್ಬಿಟ್ಲು.
ಅಲ್ಲಿ 2 ಆಪ್ಷನ್ ಕೊಟ್ಟಾಗ ಏನಾದ್ರು ಕನ್ಫ್ಯೂಸ್ ಆದ್ರಲ್ಲ ಅಂತ ಏನಾದ್ರು ಅಭಿಷೇಕ ಅಥವಾ ರಾಹುಲ್ ಅವ್ಳಿಗೆ ಸರ್ ಅವ್ರಿಗೆ ಮಾತು ಬರೋಕಿಲ್ಲ ಸರಿಯಾಗಿ ಮಾತು ಅಂದ್ರೆ ಅವರು ಜಾಸ್ತಿ ಇದು ಮಾಡಿ ಗಾಬರಿ ಮಾಡ್ಬಿಟ್ರಲ್ಲ. ಗಾಬರಿಯಿಂದ ಏನೋ ಗಿಲ್ಲಿ ಹೇಳ್ದ ಗಿಲ್ಲಿ ಹಂಗೆ ಆಗೋಯ್ತು. ಗಿಲ್ಲಿ ಆಗೋಯ್ತು. ಇಲ್ಲಿ ಏನು ಹೇಳಿದ್ರು? ಗಿಲ್ಲಿ ಮಂತಮ್ಮ ಇದ್ಲು, ಅಮ್ಮ ಇದ್ಲು ಜೊತೆ ಕಾಮಿಡಿ ಇನ್ನೊಬ್ಬ ಯಾರು ಸರ್ ಅವನು ಚಂದ್ರಪ್ಪ ಜೊತೆ ಇದ್ರು. ಚಂದ್ರಪ್ಪನ ಕಳಿಸ್ದೆ, ಅಮ್ಮನ ಕಳಿಸ್ದೆ, ಲಾಸ್ಟಲ್ಲಿ ರಘು ಕಳಿಸ್ತೀಯ ನಿನ್ನ ಜೊತೆಲಿ ಇದ್ದೆ. ಆಮೇಲೆ ಲಾಸ್ಟಲ್ಲಿ ಅಶ್ವಿನಿ ಗೌಡಿ ಕಳಿಸ್ಬಿಡ್ತೀಯ ಬಿಡು, ಅವ್ಳ ಜೊತೆ ಚೆನ್ನಾಗಿರು, ಅವಳು ಕಳಿಸ್ಬಿಡ್ಬೇಕಾ ಅಂತ ಹೇಳ್ಬಿಟ್ಟು ಗಿಲ್ಲಿ. ಅವ್ರ ಜೊತೆ ಕ್ಲೋಸ್ ಆಗಿ ಅವಳು ಕಳಿಸ್ಬಿಡು ಅಂತ. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಸರ್ ನಮಗೆ ಗಿಲ್ಲಿನೇ ಗೆಲ್ಬೇಕು ಸರ್. ಇಲ್ಲಿನೇ ಗೆಲ್ಬೇಕು. ಗಿಲ್ಲಿನೇ ಸರ್. ಅದು ನಮ್ಮ ಮಂಡ್ಯದವನು ಗೆಲ್ಲಬೇಕು. ಹಾಂ ನಾವು ಮಂಡ್ಯ ಸರ್, ಪಾಂಡಪುರ ನಾವು. ಇಲ್ಲಿ ಬಗ್ಗೆ ಏನು ಹೇಳ್ತೀರಾ ಸರ್? ದಯವಿಟ್ಟು ನಮ್ಮ ಕನ್ನಡ ಜನಕ್ಕೆ ಒಂದೇ ಮನವಿ, ದಯವಿಟ್ಟು ಎಲ್ಲರೂ ಗಿಲ್ಲಿಗೆ ಓಟ್ ಹಾಕಿ ಗೆಲ್ಸಿ. ದಯವಿಟ್ಟು ಬಡವ್ರ ಮಗ, ನೀವು ಅನ್ಕೋಬೋದು ಹಂಗೆ ಆಡ್ತಾನೆ ಮಂಗ್ ಆಡ್ತಾನೆ ಅಂತಲ್ಲ, ಅವ್ನು ಇರೋದಕ್ಕೆ ಕಾಮಿಡಿ ಚೆನ್ನಾಗಿದೆ. ದಯವಿಟ್ಟು ಹೇಳ್ತೀನಿ ಕೇಳಿ, ಒಂದೇ ಒಂದು ಕುಂತ್ರೆ ಕುರ್ಬಾ ನಿಂತ್ರೆ ಕಿರ್ಬಾ ಆ ಥರ ಡೈಲಾಗ್ ಸೂಪರ್ ಆಗಿದೆ. ಅದೊಂದು ನಿಜ ಹೇಳ್ತೀನಿ ಕೇಳಿ. ಅದು ಯಾವತ್ತಿದ್ರು ನಮ್ಮ ಬೀರ್ಲಿಂಗೇಶ್ವರ ಬಿಟ್ಕೊಡಲ್ಲ. ದಯವಿಟ್ಟು ಹೇಳ್ತೀನಿ ಕೇಳಿ, ಅವ್ರ ಒಬ್ಬಂದು ದಯವಿಟ್ಟು ನನ್ನ ಮನನಾರ ಹೇಳ್ತಾ ಇದ್ದೀನಿ, ಅವ್ನಿಗೆ ಓಟಾಗಿ ಗೆಲ್ಸಿ. ಮಂಡ್ಯ ಹುಡುಗ ನಮ್ಮ ಹುಡುಗ ಚೆನ್ನಾಗಿರ್ಲಿ, ಓಟ್ ಹಾಕಿ ಗೆಲ್ಸಿ. ಗಿಲ್ಲಿಗೆ ಜೈ. ಕ್ಯಾಪ್ಟನ್ ಏನೋ ಅಶ್ವಿನಿ ಗೌಡಗೇನೋ ಕೊಟ್ರೆ ಅಲ್ಲಿರೋರೆಲ್ಲ ಹಾಳೆ. ಯಾಕೆ ಸರ್? ಅಶ್ವಿನಿ ಗೌಡ ಅದು ಚೆನ್ನಾಗಿ ಆಡಲ್ಲ, ಸುಮ್ಮನೆ ಲಲ ಅಂತ ಬಡ್ಕೊಂತ ಆಡ್ತದೆ. ಈಗ ಬೇರೆ ಕ್ಯಾಪ್ಟನ್ಸಿ ಮಾಡಿದಾಗ ಇವ್ರು ರೂಲ್ಸ್ ಬ್ರೇಕ್ ಮಾಡ್ತಾರೆ, ಅವರೇ ಕ್ಯಾಪ್ಟನ್ಸಿ ಮಾಡಿದಾಗ ಬೇರೆ ರೂಲ್ಸ್ ಮಾಡಿದ್ರೆ ಏನು ಮಾಡೋಕ್ಕಾಗತ್ತೆ? ಅದನ್ನು ಹೆಣ್ಮಗುದು ಹೆಂಗೆ ಹಂಗೆ ಮಾತಾಡಬೇಕು. ಅದಕ್ಕೊಂದು ಅಧಿಕಾರ ಕೊಟ್ಟಿದ್ದೀವಿ ಹೆಣ್ಮಗುಗೆ ಅಂತ ಅಲ್ವಾ? ಅಲ್ಲೇನು ಮಾತಾಡ್ದಂಗೆ ಲಬ ಅಂತ ಬಡ್ಕೊಂಡ್ರು. ಹಂಗಂದ್ರೆ ಇವ್ರು ಕ್ಯಾಪ್ಟನ್ಸಿ ಮಾಡೋದು ಗಿಲ್ಲಿ ಏನು ಬೇಡ, ಕೊಡೋದೇ ಬೇಡ. ಕಾಟ ಹೆಂಗೆ ಕೊಡ್ಬೋದು? ಗಿಲ್ಲಿ ಹೆಂಗೆ ಕಾಟ ಕೊಡ್ಬೋದು? ಕೊಡ್ತಾನೆ ಅವ್ರೆ, ಕೊಡ್ತಲೇ ಇದ್ದಾರೆ. ಹೆಂಗೆ ಕೊಡ್ಬೋದು? ಇನ್ನು ಗ್ಯಾಪ್ ಏನಾದ್ರೆ ಅಷ್ಟೇ. ಆಮೇಲೆ ಅಶ್ವಿನಿ ಮನೆಯಿಂದಲೇ ಹೊರ ಬಿಡ್ತಾರೆ, ಆಮೇಲೆ ಹೊರಗೆ ಹೋಗ್ತಾರಾ? ಓ ಪಕ್ಕ ಅಷ್ಟು ಟಾರ್ಚರ್ ಕೊಡ್ತಾರೆ. ನನ್ನ ಗೋಲ್ ಇರ್ತಾರೆ, ಆಮೇಲೆ ಹೋಗೋದೇ ಬೇಡ. ಗಿಲ್ಲಿ ಕ್ಯಾಪ್ಟನ್ ಆದ್ರೆ ಹೆಂಗೆ ಮಾಡ್ಬೋದು? ಗಿಲ್ಲಿ ಕ್ಯಾಪ್ಟನ್ ಆಗಲ್ಲ ಸರ್. ಇವಾಗಲೇ ಮುಂದೆಲ್ಲ ಮಾತಾದ್ರೆ ಅವ್ನ ಕಾಮಿಡಿಗೆ ಕೊಡ್ಬೇಕು ಅಷ್ಟೇ. ನಾವು ಕಾಮಿಡಿಗೆ ಮನೆ ಮಂದಿ ಯಾವ ಥರ ಸಪೋರ್ಟ್ ಮಾಡ್ಬೋದು ಅಥವಾ ಯಾವ ಥರ ಗೋಳಿಕೋಬೋದು? ಗೋಲಿ ಕೊಡೋದೇನಿಲ್ಲ. ಆ ಗಾಡಿ ಇನ್ನೊಬ್ರು ಇರಲ್ಲ ರಘು, ಅವ್ರು ಪರವಾಗಿಲ್ಲ, ಅವ್ರ ಕ್ಯಾಪ್ಟನ್ ಕೊಟ್ಬಿಡ್ಬೇಕಾಯ್ತು. ಇನ್ನೊಂದು ಕ್ಯಾಚ್ ಕೊಟ್ಟರು ಪರವಾಗಿಲ್ಲ ಅವ್ರಿಗೆ. ಗಿಲ್ಲಿ ಬದಲು ಅವರೇ ಮಾಡ್ಬೇಕು, ಒಳ್ಳೇದು. ಅವರೇ ಮಾಡೋದು ಒಳ್ಳೇದು. ಅವ್ರು ಹೇಳ್ತಾರಲ್ಲ ಯಾವಾಗಲೂ ವಯಸ್ಸಾದ ಕ್ಯಾಪ್ಟನ್ ಅವರು, ನಾನು ವೈಸ್ ಕ್ಯಾಪ್ಟನ್ ಅಂತ ಹೇಳ್ತಾರಲ್ಲ. ವಯಸ್ಸಾದ್ರೂ ಕ್ಯಾಪ್ಟನ್ನೇ, ವಯಸ್ಸಾಗಿಲ್ಲ ಅಂದ್ರೆ ಕ್ಯಾಪ್ಟನ್ನೇ. ಅಲ್ಲಲ್ಲ, ಅವರು ವಯಸ್ಸಾದ ಕ್ಯಾಪ್ಟನ್ ಅಂತ, ಇವ್ರು ವೈಸ್ ಕ್ಯಾಪ್ಟನ್ ಅಂತೆ. ವೈಟ್ ಕ್ಯಾಪ್ಟನ್ ಆದ್ರೆ ಗಿಲ್ಲಿ ಕೊಳ್ಳಿ ಬಿಡಿ, ಗಿಲ್ಲಿ ಚಾನ್ಸ್ ಕೊಡಲಿ, ಗಿಲ್ಲಿ ಚಾನ್ಸ್ ಕೊಡಲಿ. ಅದು ಅಶ್ವಿನಿ ಕೊಡೋದು ಬೇಡ. ಅಶ್ವಿನಿ ಕ್ಯಾಪ್ಟನ್ ಕೊಡಬಾರ್ದು, ಕೊಡಲೇಬಾರ್ದು. ಕೊಟ್ಟರೆ ಮನೆಯೆಲ್ಲ ಇದಾಗತ್ತಾ? ಮನೆ ಹಾಳೆ, ಅದು ಮನೆ ಹಾಳೆ. ಹೆಂಗೆ ಚೆನ್ನಾಗೈತೆ ಮತ್ತೆ ಹಾಳು ಮಾಡಿರ್ತಾರೆ. ಓಕೆ ಸರ್.